ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶರತ್ ಬಚ್ಚೇಗೌಡರು ಸುಮ್ಮನೆ ಆಗಿ ನಮ್ಮನ್ನೆಲ್ಲ ಕರೆದುಬಿಟ್ಟು ಹೇಳಲಿಲ್ಲ. ನಾವು ವ್ಯವಸ್ಥಿತವಾಗಿ ಎಲ್ಲ ನೀಟಾಗಿ ಮಡಗಿದ್ರಿ, ನೀರು ಬರ್ತಾಯಿತ್ತು, ಸ್ವಚ್ಛತೆ ಇತ್ತು. ನೀವು ಕಂಡಂಗೆ ಆ CSI ಕಾಂಪೌಂಡ್ ಇತ್ತಲ್ಲ, ಅಲ್ಲಿ ಒಂದು 400 ಲೋಡ್ ಇತ್ತು. ತೊಳ್ಳಿ ಮಡಗಿದ್ದು. MLA ಅವ್ರು ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದು. ಆ ಕಸನೆಲ್ಲ ತೆರವುಗೊಳಿಸಿ ಮಾಡಿದ್ದು. ಮತ್ತು ಯಾವಾಗ MLA ಅವ್ರು ಬೇಜಾರಾಗಿ ನಮ್ಮನ್ನು ಕರೆದಿದ್ದೆಲ್ಲ ವಹಿಸಿದ್ರು ಅಂದರೆ ಸಾರ್ವಜನಿಕರು ಯಾವಾಗ ಏನು ಸರ್ ಇದು ನಮಗೆ ನೀರಿಲ್ಲ ಅಂತ ಫೋನ್ ಮಾಡಿದ್ರು. ಬೋರ್ಡ್ ಇದೆ ಅಂತ ಹೇಳಿದಾಗ MLA ಅವರು ಡೈರೆಕ್ಟು ಜನಗಳೇ MLA ಅವ್ರಿಗೆ ಫೋನ್ ಮಾಡೋಕ್ಕೆ ಶುರುವಾದರು. ನಮಗೆ ನೀವು ಸಾರ್ ಅವರೆಲ್ಲ ಬೇಕಾಗಿಲ್ಲ ನಮಗೆ, ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿರೋದು ನೀವು ಸಾರ್ ಅಂತ ಹೇಳಿದ್ರು. ನೀವು ಸಾರ್ ಅಂತ ಹೇಳಿದಾಗ ತಕ್ಷಣ MLA ಸ್ಪಂದಿಸಿ ನಮ್ಮನ್ನೆಲ್ಲ ಟೀಮನ್ನು ಕರೆದು ನೀವು ಎಚ್ಚೆತ್ಕೊಳ್ಬೇಕು, ಇವಾಗ ಮಾಡಲೇಬೇಕು ನೀವು, ಮತ್ತು 4 ದಿನ 5 ದಿನಕ್ಕೆ ನೀರು ಕೊಡಲೇಬೇಕು. ಅದಕ್ಕೆ ಏನು ಬೇಕೋ ನಮ್ಮ ಕೇಶವಮೂರ್ತಿಯವ್ರಿಗಾಗಲಿ ನಮ್ಮ ಮುಂಜಾಣ್ಣವ್ರಿಗಾಗಲಿ ಎಲ್ಲರಿಗೂ ಕರೆದು ನಿಲ್ಲಿಸ್ಕೊಂಡು ನಿಮ್ಗೆ ಏನು ಬೇಕೋ ನಾನು ಮಾಡ್ತೀನಿ, ಮಾಡಿರಿ ಅಂತ ಹೇಳಿದ್ರು. ಮಾಡಿರಿ ಅಂತ ಹೇಳಿದ್ದು ಎಷ್ಟು 10 ನಿಮಿಷಕ್ಕೆ ಕೆಲಸ ಸ್ಟಾರ್ಟು. 10 ನಿಮಿಷಕ್ಕೆ ಯಾವ ಬೋರ್ ಏನೇನಾಗಿದೆ, ಎಲ್ಲೆಲ್ಲಿ ಹೋಗಿದೆ, 2 ಮೀಟ್ರ್ ಕೇಬಲ್ ಇಲ್ದಿರೋ ಕಟ್ಟಾಗಿರೋ ಬೋರ್ನ ಮುಟ್ಟಲಿಲ್ಲ ಇವ್ರಿಗೇನೂ ಇಲ್ಲ, ಬೇರೆ ವಿಷಯ ಏನೂ ಇಲ್ಲ ಇವ್ರಿಗಲ್ಲೇ. ನನಗೆ ಅಧಿಕಾರ ಯಾವಾಗ ಬರ್ತೈತೆ, ನಿನಗೆ ಅಧಿಕಾರ ಯಾವಾಗ ಬರ್ತೈತೆ, ನಾನು ನೋಡಿದ್ರೆ ನಿನಗಾಗಲ್ಲ, ನಿನ್ನ ನೋಡಿದ್ರೆ ನನಗಾಗಲ್ಲ. ನಾವು ಹೇಳಿದ್ರಿ ಹೋಗ್ರಿ, ಎಲ್ಲರ ಜೊತೆ ಕೂಡ ಹೋಗ್ರಿ, MLA ಹತ್ರ ಹೋಗ್ರಿ, ಒಳ್ಳೆ MLA ಇದ್ದಾರೆ, ನೀವೇನು ಹೇಳಿದ್ರು ಮಾಡ್ತಾರೆ, ಹೋಗ್ರಿ ಅಂತ ಹೇಳಿದ್ರಿ. ಅವ್ರು ಯಾರಿಗೂ ಹೋಗೋಕೆ ಇಷ್ಟ ಇಲ್ಲ. ಜನಗಳಿಗೆ ಕೆಲಸ ಮಾಡೋ ಮನಸ್ಸೇ ಇಲ್ಲ ಅವ್ರಿಗೆ ಜನಗಳಿಗೆ ಕೆಲಸ ಮಾಡೋ ಮನಸ್ಸಿದ್ರೆ MLA ಹತ್ರ ಹೋಗೋರು, ಸ್ಪಂದಿಸೋರು, ಏನು ಬೇಕಾ ತೊಗೊಂಬರೋರು, ಕೆಲಸ ಮಾಡೋರು. ಮಾಡಲಿಲ್ಲ ಅವರು. MLA ಹತ್ರಕ್ಕೆ ಯಾವತ್ತು ಅಧ್ಯಕ್ಷರಾದವರು ಮತ್ತು ಅವ್ರ ಸಮಿತಿ ಏನಿರ್ತೈತೆ ಎಲ್ಲರೂ ಹೋಗ್ಬೋದಾಗಿತ್ತು. ಯಾವ MLA ಇದ್ದರೆ ಅವ್ರ ಹತ್ರ ಹೋದಾಗ ಫಂಡು ಏನು ಬೇಕೋ ಬರ್ತೈತೆ, ಮಾಡ್ತಾರೆ. ಇವ್ರಿಗೆ ಅದ್ಯಾವುದೂ ಇಲ್ಲ. ಇದು ಅದ್ರ ಬಗ್ಗೆ ಯೋಚನೆಯೂ ಇಲ್ಲ ಇವರಿಗೆ. ಬರೇ ಏನೋ ಬೆಳಗ್ಗೆ ಸಾಯಂಕಾಲ ಅಧಿಕಾರ ಚೇಂಬರ್ಗಳದೊಂದು. ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಮೊದಲಿಂದ ರೂಢಿ, ಅದು ಪಕ್ಕದಲ್ಲೇ ಇದ್ದಿದ್ದು. ಅಧ್ಯಕ್ಷರೊಂದು ಚೇಂಬರು, ಉಪಾಧ್ಯಕ್ಷರೊಂದು ಚೇಂಬರು, ಇವೇ ಈ ಆಟಗಳೇ ಅವ್ರದ್ದು. ಜನಗಳಿಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ ಅವ್ರಿಗೇನು ಬೇಕಾಗಿಲ್ಲ. ನೆಕ್ಸ್ಟು ಯಾರೋ ಮಾಡ್ಕೊತಾರೆ ಹೋಗ್ತಾರೆ, ನಾವು ಇವಾಗ ಏನು ಮಾಡ್ಕೊತೀರ ಅಷ್ಟೇ ಅಂತ ಅಷ್ಟು ಲೆಕ್ಕದಲ್ಲಿ ಅವರಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಬರೋ ಅಂಥ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರಲಿ, ಶರತ್ ಬಚ್ಚೇಗೌಡರು ಕೈ ಬಲಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ಕೊಡಿ. ನಮ್ಮ ಊರು ಸುಭದ್ರವಾಗಿರ್ತೈತೆ, ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ ಕೆಲಸಗಳಾಗ್ತೈತೆ. ನಮ್ಮ 224 ಕ್ಷೇತ್ರ ಯಾವುದನ್ನ ಐತೆ ಅಂದರೆ ತಾಲೂಕು ಕೇಬಲ್ ಆಗ್ತಾ ಇರೋದು ಅಂದರೆ ಮೊದಲ ಕ್ಷೇತ್ರ ನಮ್ಮ ಹೊಸಕೋಟೆ. 100 ಕೋಟಿ ರೂಪಾಯಿ ಅನುದಾನ ಯಾವ MLA ತೊಗೊಂಡೋಗೋಕ್ಕಾಗಲಿಲ್ಲ, ನಮ್ಮ MLA ತೊಗೊಂಬಂದು ಮಾಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ನೋಡ್ತಾ ಇದ್ದಾರೆ. ಜನಗಳು ಅರ್ಥ ಮಾಡ್ಕೊಬೇಕು, ಯಾರೋ ಏನೋ ಹೇಳಿದ್ದನ್ನು ಕೇಳಬಾರ್ದು. ಇವಾಗ ಇಷ್ಟೆಲ್ಲ ಕೆಲಸ ನಡೀತಾ ಐತೆ, ಹಿಂಗೆಲ್ಲ ಅಭಿವೃದ್ಧಿ ಆಗ್ತಾಯಿದೆ ಅಂದರೆ ನಮ್ಮ ಶಾಸಕರ ಕೈ ಬಲಪಡಿಸ್ಬೇಕು. ಮತ್ತು ಯಾವುದೇ ಎಲೆಕ್ಷನ್ಗಳು ಬರಲಿ ನಮ್ಮ ಶಾಸಕರು ಬೆಂಬಲಿಗರೇ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ.